ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಕಿಂಗ್ ಎ ಟು ಝೆಡ್. ನಾನಿವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬಾ ಸುಲಭ ಮಾಡೋದು, ಸ್ಪೈಸಿ ಆ್ಯಂಡ್ ಟ್ಯಾಂಗಿಯಾಗಿ ಸಖತ್ತಾಗಿರುತ್ತೆ. ನಾ ಹೇಳೋ ರೀತಿಲಿ ಮಾಡ್ಕೊಂಡ್ರೆ ಬಿಗಿನರ್ಸು ಕೂಡ ಆರಾಮಾಗಿ ಮಾಡ್ಕೋಬೋದು, ಮತ್ತು ಇದನ್ನು 1 ವರ್ಷದವರೆಗೂ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೊದಲಿಗೆ ಮಾವಿನಕಾಯಿನ ನೆನೆಸಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ, ಗಿಣಿ ಮಾವಿನಕಾಯಿ ಅಂತ ಕೂಡ ಹೇಳ್ತಾರಲ್ವ, ಅದನ್ನು ತೊಗೊಂಡಿದ್ದೀನಿ. ನೀವು ಬೇರೆ ಯಾವ ಮಾವಿನಕಾಯಿ ಬೇಕೋ ಅದನ್ನು ತೊಗೋಬೋದು. ವಾಶ್ ಮಾಡಿ ನೀಟಾಗಿ ಇವಾಗ ಇದನ್ನು ಹಾಗೆ ನೀಟಾಗಿ ಒರೆಸ್ಕೋಬೇಕು. ಒಂಚೂರು ತೇವಾಂಶ ಇರಬಾರ್ದು. ಚಾಕು ಕೂಡ ನೀಟಾಗಿ ಒರೆಸ್ಕೋಬೇಕು. ಒರೆಸ್ಕೊಂಡಿದ್ದಾಗಿದ್ದ ನಂತರ ನಾನಿಲ್ಲಿ ಮಾವಿನಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದನ್ನು ಸಣ್ಣ ಸಣ್ಣದ ಪೀಸ್ಗಳಾಗಿ ಮಾಡ್ಕೋಬೇಕಾಗತ್ತೆ, ಹೆಚ್ಕೋಬೇಕಾಗತ್ತೆ. ಈ ಹೆಚ್ಕೊಳ್ಳೋದು ನಾನಿಲ್ಲಿ ಮೀಡಿಯಮ್ ಸೈಜ್ ಆಗಿ ಹೆಚ್ಕೊತಾ ಇದ್ದೀನಿ. ಯಾವ ಥರ ಬೇಕೋ ಆ ಥರ ನೀವು ಹೆಚ್ಕೋಬೋದು, ಸಣ್ಣ ಸಣ್ಣದಾಗೂ ಹೆಚ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹೆಚ್ಚಿದ ನಂತರ ನಾನು ಇದನ್ನು ಫ್ಯಾನ್ ಕೆಳಗಡೆನೆ 1-2 ಗಂಟೆಗಳ ಕಾಲ ಇದನ್ನು ಒಣಗಿಸ್ಕೋತೀನಿ. 2 ಅವರ್ಸ್ವರೆಗೂ ಒಣಗಿಸ್ಕೋಬೇಕು. 2 ಅವರ್ಸ್ ಆಗಿದ ನಂತರ ನಾನು ಇದನ್ನು ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ನಾನೀಗ ಒಂದು ದೊಡ್ಡ ಪಾತ್ರೆಗೆ, ಇಲ್ಲ ಅಂದರೆ ಒಂದು ದೊಡ್ಡ ತಟ್ಟೆಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನಿಲ್ಲಿ ದೊಡ್ಡ ತಟ್ಟೆಗೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸ್ಪ್ರೆಡ್ ಮಾಡ್ಕೊಂಡು ಇವಾಗ ನಾನು ಸುಮಾರು 2.5 ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ. ಕಲ್ಲುಪ್ಪು ಸೇರಿಸೋದ್ರಿಂದ ತುಂಬ ಒಳ್ಳೆಯದು, ಪುಡಿಯುಪ್ಪು ಬೇಡ, ಪ್ರಿಸರ್ವೇಟಿವ್ ಆಗು ಕೂಡ ಕೆಲಸ ಮಾಡುತ್ತಿದ್ದು. ನಂತರ ನಾನಿಲ್ಲಿ 3.5 ಸ್ಪೂನಿಂದ 4 ಸ್ಪೂನ್ವರೆಗೂ ಅಚ್ಕಾರದ ಪುಡಿ ಸೇರಿಸಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಈ ಥರ ಇನ್ನೂ ಒಳ್ಳೆಯ ರೆಸಿಪೀಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ, ಸೊ ದಟ್ ನಾನು ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೀವು ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸೊ ದಟ್ ನನಗೆ ಇನ್ನೂ ಹೆಚ್ಚು ರೆಸಿಪೀಸ್ ಹಾಕೋಕ್ಕೆ ಮೋಟಿವೇಟ್ ಆಗುತ್ತೆ. ಇವಾಗ ಇದಕ್ಕೆ 2 ಸ್ಪೂನ್ ಅರಿಶಿನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ಹಾಕಿದ ಕ್ಲಿಪ್ ಮಿಸ್ ಆಗಿದೆ, ಸಾರಿ. ನೋಡಿ, ಇದು ಸ್ವಲ್ಪ ಮಿಕ್ಸ್ ಆಗ್ತಿದ್ದಂಗೆ ಈ ಥರ ಕಾಣಿಸುತ್ತೆ. ಇನ್ನೂ ಚೆನ್ನಾಗಿ ಮಿಕ್ಸ್ ಕೊಡಿ. ನೋಡಿ, ಈ ಥರ ಆಗುತ್ತೆ. ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ ಇವಾಗ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಹೀಗೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಾವು ಮಸಾಲ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಕಾದ ನಂತರ 1 ಸ್ಪೂನ್ ಸೋಂಪು, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಮೆಂತ್ಯ, ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನಾನಿಲ್ಲಿ ಯೂಶಲಿ ಸಾಸಿವೆ ಮತ್ತು ಮೆಂತ್ಯನ ಹಾಕಿ ಮಾಡ್ಕೊತಾ ಇದ್ದೆ, ಆದರೆ ಇಲ್ಲಿ ಉಪ್ಪಿನಕಾಯಿಗೆ ಚಿಲ್ಲಿ ಪೌಡರ್ ಹೆಚ್ಚು ಯೂಸ್ ಮಾಡೋದ್ರಿಂದ ಕೆಲವರಿಗೆ ಆಸಿಡಿಟಿ, ಗ್ಯಾಸ್ಟ್ರಿಕ್ ಆಗ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ ಸೋಂಪು ಜೀರಿಗೆ ಕೂಡ ಆ್ಯಡ್ ಮಾಡಿದ್ದೀನಿ. ನೋಡಿ, ಚಿಟಪಟ ಅಂತಿದೆ. ಇದು ಇವಾಗ ರೆಡಿ ಆಗಿದೆ, ಎಲ್ಲ ಕೆಂಪುಗೆ ಕೂಡ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿದ್ದು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇವಾಗ ನಾವು ತಣ್ಣಗಾದ್ಮೇಲೆ ಇವಾಗ ಈ ಕಡೆ ಮಿಕ್ಸಿ ಜಾರ್ ತಗೊಂಡು ಇದನ್ನು ಕೂಡ ಎಲ್ಲೂ ತೇವಾಂಶ ಇಲ್ದಂಗೆ ಚೆನ್ನಾಗಿ ಒರೆಸ್ಕೋಬೇಕು. ಒರೆಸ್ಕೊಂಡಿದ ನಂತರ ಇವಾಗ ಇದಕ್ಕೆ ತಣ್ಣಗಾಗಿರುವಂತಹ ಮಸಾಲೆ ಒಂದು ಹುರ್ಕೊಂಡ್ವಿ, ಅದನ್ನು ನಾನಿಲ್ಲಿ ಜಾರ್ಗೆ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ನಾವು ಪೌಡ್ರ್ ಮಾಡ್ಕೊಂಬರೋಣ. ಪೌಡ್ರ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ತುಂಬ ತರಿನೂ ಅಲ್ಲ, ತುಂಬ ಪೌಡ್ರೂ ಅಲ್ಲ, ಆ ಥರ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಈ ಥರ ಇದೆ, ಆಯಿತಾ? ಈ ಥರ ರುಬ್ಕೊಂಡ್ರೆ ಸಾಕು. ಇವಾಗ ಇದನ್ನು ನಾನು ಉಪ್ಪಿನಕಾಯಿಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಕಡೆ ಹಾಗೂ ಈ ಥರ ಪೌಡ್ರನ್ನ ಸ್ಪ್ರೆಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನೋಡಿ, ಅದಕ್ಕೆ ನಾನು ಈ ಥರ ಅಗಲವಾಗಿರೋ ಪಾತ್ರೆನೇ ತೊಗೊಳ್ಳಿ ಅಂತ ಹೇಳಿದ್ದು. ಸೊ ಈ ಪೌಡರ್ ಹಾಕೋಕ್ಕೂ ಎಲ್ಲ ಕಡೆಗೂ ಎಲ್ಲ ಈ ಪೀಸಸ್ಗೂ ಹಿಡಿಯೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ಮಿಕ್ಸ್ ಮಾಡೋಕ್ಕೂ ನಮಗೆ ತುಂಬ ಅನುಕೂಲವಾಗಿರುತ್ತೆ. ಅದಕ್ಕೋಸ್ಕರ ಅಗಲವಾಗಿರೋ ಪಾತ್ರೆನ ತೊಗೋಬೇಕಾಗತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ನಾನು ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ, ಇನ್ನೊಂದು ಬೇರೆ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಮಾತ್ರ ಸ್ಪೈಸಿಯಾಗಿ ಟ್ಯಾಂಗಿಗೆ ಸಖತ್ತಾಗಿತ್ತು, ಟ್ರಸ್ಟ್ ಮೀ. ಮತ್ತು ನಾನಿಲ್ಲಿ ಪ್ರತಿಯೊಂದು ಸ್ಟೆಪ್ಪನ್ನು ಮಾವಿನಕಾಯಿನ ನೀಟಾಗಿ ವಾಶ್ ಮಾಡ್ಕೊಳ್ಳೋದ್ರಿಂದನೂ ಪ್ರತಿಯೊಂದು ಸ್ಟೆಪ್ಪು ತೋರಿಸಿದ್ದೀನಿ, ಸೊ ದಟ್ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಹೋಪ್ ಇಟ್ ಹೆಲ್ಪ್. ಸೊ ಇದೇ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇದು ಉಪ್ಪಿನಕಾಯಿನ ಚೆನ್ನಾಗಿ 1 ವರ್ಷದವರೆಗೂ ಕೂಡ ಪ್ರಿಸರ್ವ್ ಕೂಡ ಮಾಡ್ಕೊಬೋದು. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾ ಹೇಳೋ ವಿಧಾನದಲ್ಲೇ ಮಾಡಿಕೊಂಡ್ರೆ, ಪ್ರತಿಯೊಂದು ನಾ ಹೇಳೋದನ್ನು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿದ್ರೆ ಅದು 1 ವರ್ಷದವರೆಗೂ ಆರಾಮಾಗಿ ಇಟ್ಕೋಬೋದು. ಇದನ್ನು ಇವಾಗ ಹೀಗೆ ಬಿಟ್ಟು ನಾವು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಬಿಡೋಣ. ಒಗ್ಗರಣೆಗೆ ನಾನಿಲ್ಲಿ ಏನು ಹೆಚ್ಚಿಗೆ ಹಾಕ್ತಾ ಇಲ್ಲ, ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 5 ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ
ಚೆನ್ನಾಗಿ ಇದು ಎಣ್ಣೆ ಕಾದ ನಂತರ ನಾನಿವಾಗ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನ್ ಸಾಸಿವೆ ಚಿಟಪಟ ಅಂದ ನಂತರ ನಾನಿಲ್ಲಿ ಇಂಗು ನಾನಿಲ್ಲಿ 1/4 ಸ್ಪೂನಷ್ಟು ಇಂಗನ್ನ ಸೇರಿಸ್ತಾ ಇದ್ದೀನಿ. ಇಂಗು ಮತ್ತು ಸಾಸಿವೆ ಇಷ್ಟೇ ಹಾಕೊತಾ ಇರೋದು, ಬೇರೆ ಏನು ಹಾಕೊತಿಲ್ಲ ನಾನು. ಸೊ ಇವಾಗ ಇದನ್ನು ನಾವು ಉಪ್ಪಿನಕಾಯಿಗೆ ಸೇರಿಸ್ಬೇಕಾಗತ್ತೆ. ಇದನ್ನು ಸೇರಿಸೋ ಮುಂಚೆ ನಾನೀಗ ಒಂದು 10 ಎಸಳು ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ಬಿಡಿಸಿ ಜಜ್ಕೊಂಡಿದ್ದೆ. ಸ್ವಲ್ಪ ಹಾಗೆ ಜಜ್ಜಿದೆ, ಸುಮ್ಮನೆ ಲೈಟಾಗಿ ಅದನ್ನು ಕೂಡ ಉಪ್ಪಿನಕಾಯಿಗೆ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಂಡ್ವಲ್ಲ ಆ ಎಣ್ಣೆನ ಸೇರಿಸ್ಬಿಡೋಣ. ಬೆಳ್ಳುಳ್ಳಿ ಹಾಕೊಳ್ಳೋದ್ರಿಂದನೂ ಕೂಡ ಇದು ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಕೆಡಲ್ಲ ಉಪ್ಪಿನಕಾಯಿ. ನೀವು ಆರಾಮಾಗಿ 1 ವರ್ಷದವರೆಗೂ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲೇ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಗೂ ಇದೇ ಪ್ರಮಾಣದಲ್ಲಿ ಅಳತೆಗಳನ್ನ ಡಬಲ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಇವಾಗ ಇದು ರೆಡಿ ಇದೆ, ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀನಿ. ಇವಾಗ ಸ್ವಲ್ಪ ಡ್ರೈ ಅನ್ನಿಸ್ತಿರ್ಬೋದು ನಿಮಗೆ, ಆದರೆ ಇದು ಚೆನ್ನಾಗಿ ಸೆಟ್ ಆದರೆ ಒಂದು 3 ಡೇಸ್ ಆದ ನಂತರ ನಿಮಗೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇರುತ್ತೆ. ಅದ್ಭುತವಾಗಿ ಉಪ್ಪಿನಕಾಯಿ ಡಬ್ಬ ತೆಗೆದ್ರೆ ಸಾಕು. ಇವಾಗ ಇದನ್ನು ಒಂದು ಜಾರ್ಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಪ್ಲಾಸ್ಟಿಕ್ ಡಬ್ಬ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಇಲ್ಲಿ ಪ್ಲಾಸ್ಟಿಕ್ ಜಾರ್ ಇಲ್ಲ ಗ್ಲಾಸ್ ಜಾರ್ಗೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಉಪ್ಪಿನಕಾಯಿ ಜಾಡಿ ಅಂತ ಬರುತ್ತೆ ನೋಡಿ, ಅದಕ್ಕೂ ಕೂಡ ನೀವು ಇಟ್ಕೊಬೋದು. 1 ವರ್ಷದವರೆಗೂ ಚೆನ್ನಾಗೇ ಇರುತ್ತೆ. ಸ್ಟೀಲ್ ಡಬ್ಬ ಮಾತ್ರ ಯಾವುದೇ ಕಾರಣಕ್ಕೂ ಬೇಡ. ಓಕೆ, ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಅಂದರೆ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡಿ. ಇವಾಗ ಇದನ್ನು ಕಿಚನಲ್ಲೇ ನೀವು ಎಲ್ಲಾದರೂ ಇಟ್ಕೊಬೋದು. ಯೂಸ್ ಮಾಡಿದಾಗ ಮಾತ್ರ ಪ್ಲಾಸ್ಟಿಕ್ ಸ್ಪೂನ್ ಯೂಸ್ ಮಾಡ್ಕೊಂಡು ಮಾತ್ರನೇ ತೊಗೊಳ್ಳಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸ್ಟೀಲ್ ಸ್ಪೂನ್ ಅಂತೂ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.